ಎಲ್ರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಅಥವಾ ದಿನದರ್ಶಿಕೆ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ. ಈ ದಿನ 14ನೇ ತಾರೀಕಾಗತ್ತೆ, ಗುರುವಾರ. ಷಷ್ಠಿ ಇದೆ. ಬೆಳಗಿನ ಜಾವ 3:35 ಇರುತ್ತೆ. ಆ ನಂತರ ಸಪ್ತಮಿ ಆರಂಭ ಆಗುತ್ತೆ. ಇನ್ನು ರೇವತಿ ನಕ್ಷತ್ರ ಬೆಳಗ್ಗೆ 11:32 ಇರುತ್ತೆ. ಆ ನಂತರ ಈ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ಶೂಲಯೋಗ ಗರಕರಣ ಇದೆ. ಇವತ್ತು ಷಷ್ಠಿ ಆಗಿರೋ ಕಾರಣ ಯಾವುದೇ ಒಂದು ಹೊಸ ಕೆಲಸಗಳನ್ನು ಆರಂಭ ಮಾಡಬಾರ್ದು. ಆದರೆ ಪೂಜೆ ಪುನಸ್ಕಾರಗಳಿಗೆ ತುಂಬ ಒಳ್ಳೆಯ ದಿನ. ಅದರಲ್ಲೂ ಸುಬ್ರಹ್ಮಣ್ಯೇಶ್ವರನ ಪೂಜೆ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಪೂಜೆ, ಗುರುಗಳ ಪೂಜೆ ಇದಕ್ಕೆ ತುಂಬ ಒಳ್ಳೆಯದು. ಆರಂಭ ಮಾಡಿರೋ ಕೆಲಸವನ್ನು ಮುಂದುವರಿಸ್ಬೋದು. ಯಾವುದೇ ಒಂದು ತೊಂದರೆಯೇನೂ ಇಲ್ಲ. ಇದು ಇಂದಿನ ವಿಚಾರ. ಇನ್ನು ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಮಧ್ಯಾಹ್ನ 2:01 ಆರಂಭವಾಗಿ 3:35 ಇರುತ್ತೆ. ರಾಹುಕಾಲದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ಇದು ಮಧ್ಯಾಹ್ನದ ವೇಳೆ ಆಗಿರೋದು ಯಾವುದು ಮಾಡೋದೇ ಇಲ್ಲ. ಆರಂಭಿಸಿದ ಕೆಲಸ ಕಾರ್ಯ ಮುಂದುವರಿಸ್ಬೋದು. ದೇವರ ಪೂಜೆಗಳಿಗೆ ಖಂಡಿತವಾಗುವುದು ಶ್ರೇಷ್ಠವಾದ ವೇಳೆ ಆಗಿದೆ. ಮಧ್ಯಾಹ್ನ ಆಗಿರೋದ್ರಿಂದ ಪೂಜೆ ಪುನಸ್ಕಾರನೂ ಸಹ ಮಾಡಬಾರ್ದು. ಯಾಕೆ ಕರೆಯೋದೇ ಮಠ ಮಧ್ಯಾಹ್ನ ಅಂತ. ಮಧ್ಯಾಹ್ನ ಹೊತ್ತು ಮಾಡೋದೇ ಕೆಲವೊಂದು ಕೆಲಸಗಳು, ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಾರೆ. ಅದು ಇನ್ನು ಯಮಗಂಡ ಕಾಲದ ಬಗ್ಗೆ ಹೇಳಬೇಕು ಅಂದರೆ, ಬೆಳಗ್ಗೆ 6:12 ಆರಂಭ ಆಗುತ್ತೆ, 7:45 ಮುಗಿಯುತ್ತೆ. ಈ ವೇಳೆಯಲ್ಲಿ ಮಾತ್ರ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು. ಹೊಸ ವಾಹನವನ್ನು ಕೊಡಬಾರ್ದು. ಈ ಹೊಸದಾಗಿ ಯಾವುದೇ ಔಷಧಿಯನ್ನು ಸೇವಿಸೋದಕ್ಕೆ ಆರಂಭ ಮಾಡಬಾರ್ದು. ಇದು ಮುಖ್ಯ. ಈ 3 ಅಂಶನ ಪ್ರತಿನಿತ್ಯ ಹೇಳ್ತೀನಿ, ಬೇಸರ ಪಟ್ಕೋಬೇಡಿ. ಇದು ಮುಖ್ಯವಾದ್ದು. ನಿಮ್ಮ ಬಾಯಿಂದ ಇನ್ನೊಂದು 10 ಜನಕ್ಕೆ ಹೋದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೊಂದೇ ನನ್ನ ಒಂದೇ ಒಂದು ಉದ್ದೇಶ, ಬೇರೆ ಇನ್ನೇನಿಲ್ಲ. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೇದು ಮಾಡ್ತೀವೋ ಅಲ್ಲಿವರೆಗೂ ಖಂಡಿತ ನಮಗೆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ. ಇದರಲ್ಲಿ ಯಾವುದೇ ಒಂದು ಸಂಶಯ ಬೇಡ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರಿಗೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಯಶಸ್ಸು ಸಿಗುತ್ತೆ. ಹಾಗೆ ಹೆಚ್ಚಿನ ಜವಾಬ್ದಾರಿ ಸಹ ಸಿಗುತ್ತೆ. ಕುಟುಂಬದ ಹಣಕಾಸಿನ ಪರಿಸ್ಥಿತಿಯಲ್ಲಿ ಉತ್ತಮ ಪ್ರಗತಿ ಕಾಣೋದಕ್ಕೆ ಇವರು ಮುಖ್ಯ ಕಾರಣರಾಗ್ತಾರೆ. ಇನ್ನು ಯಾರಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಆರೋಗ್ಯ ಗಳಿಸ್ತಾರೆ, ಏನು ತೊಂದರೆ ಇಲ್ಲ. ಕುಟುಂಬದಲ್ಲಿ ಅದರಲ್ಲಿ ಮುಖ್ಯವಾಗಿ ದಂಪತಿಗಳ ನಡುವೆ ಏನಾದರೂ ಮನಸ್ತಾಪ ಇದ್ದರೆ, ಭಿನ್ನಾಭಿಪ್ರಾಯ ಇದ್ದರೆ ಅದು ದೂರ ಆಗುತ್ತೆ. ಮತ್ತೊಮ್ಮೆ ಪ್ರೀತಿ ವಿಶ್ವಾಸ ಮರುಕಳಿಸುತ್ತೆ. ನೀವೆಷ್ಟೇ ಸಂಪಾದನೆ ಮಾಡಿದ್ರೂ ಅದರಲ್ಲಿ ಬಹುತೇಕ ಹಣವನ್ನು ಇವತ್ತು ವಸ್ತ್ರಾಲಂಕಾರಕ್ಕೆ ಖರ್ಚು ಮಾಡ್ತೀರಿ. ಇನ್ನು ನಿಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ನಿಧಾನಗತಿಯಲ್ಲಿ ನಡೆಸಿದ್ರೂ ಕೂಡ ಬೇರೆಯವರಿಗೆ ಸಹಾಯವನ್ನು ಮಾಡ್ತೀರಿ. ಇದರಿಂದ ಕೇವಲ ಕುಟುಂಬ ಮಾತ್ರ ಅಲ್ಲದಿರ ಸಮಾಜದಲ್ಲಿ ಸಹ ನಿಮಗೆ ವಿಶೇಷವಾದಂತಹ ಗೌರವ, ಕೀರ್ತಿ, ಪ್ರತಿಷ್ಠೆ ದೊರೆಯುತ್ತೆ. ಸ್ತ್ರೀಯರಿಗೆ ಇಂದು ತುಂಬ ಒಳ್ಳೆಯ ದಿನ. ಅವರ ಬಹುದಿನದ ಕನಸು ಅಥವಾ ನಿರೀಕ್ಷೆ ಇವತ್ತು ಕೈಗೂಡುತ್ತೆ. ಚರ್ಮದ ತೊಂದರೆಯಿಂದ ದೂರ ಆಗ್ತೀರಿ. ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ಇರಲಿ. ನಿಮ್ಮನ್ನು ಹೊಗಳಿಬಿಟ್ಟು ತಮ್ಮ ಸ್ವಾರ್ಥವನ್ನು ಸಾಧಿಸ್ಕೊಂಬಕ್ಕೆ ಜನ ಕಾಯ್ತಾ ಇರ್ತಾರೆ. ಮತ್ತೊಂದೇನಪ್ಪ ಅಂದರೆ, ಮುಖ್ಯವಾಗಿ ವಿದ್ಯಾರ್ಥಿಗಳು ತಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಫಲಿತಾಂಶವನ್ನು ಪಡೀತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಕಷ್ಟಪಟ್ಟು ಓದಿದ್ರೆ ತುಂಬ ಒಳ್ಳೆಯದು. ಹಣಕಾಸಿನ ತೊಂದರೆ ಏನಿರಲ್ಲ, ಉತ್ತಮ ಆದಾಯ ಇರುತ್ತೆ. ಅನಾವಶ್ಯಕ ಖರ್ಚು ವೆಚ್ಚಗಳಿರುತ್ತೆ.
ಅದನ್ನು ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಡಿ. ವೃಷಭ ರಾಶಿಯವರು ಅವರಿಗೆ ತಿಳಿದೇ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ. ಇದರಿಂದ ಬೇರೆಯವರ ಒಂದು ಈ ಬೇಸರಕ್ಕೆ ಕಾರಣರಾಗ್ತಾರೆ. ಮತ್ತೊಂದು ವಿಚಾರ, ಶ್ಲೇಷ್ಮದ ತೊಂದರೆ ಅವರನ್ನು ಸ್ವಲ್ಪ ಕಾಡುತ್ತೆ. ಅದರ ಬಗ್ಗೆ ಎಚ್ಚರಿಕೆ ಇರಬೇಕು. ಮನಸ್ಸಿನಲ್ಲಿ ಇವರಿಗೆ ಯಾವುದೋ ಒಂದು ರೀತಿಯ ಭಯ ಇರುತ್ತೆ. ಭಯ ಹೋಗಬೇಕು ಅಂದರೆ ಇವರಿಗೆ ಒಳ್ಳೆಯ ಜನರ ಒಂದು ಸಾಮೀಪ್ಯ ಬೇಕಾಗುತ್ತೆ. ಅದು ತಮ್ಮ ಆಗಿರ್ಬೋದು ಅಥವಾ ಕುಟುಂಬದ ಸದಸ್ಯರಾಗಿರ್ಬೋದು. ಒಟ್ಟಾರೆ ಏಕಾಂಗಿಯಾಗಿದ್ದರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಇರಲ್ಲ. ಮತ್ತೊಂದು ವಿಚಾರ, ಉತ್ತಮ ಆದಾಯ ಇರುತ್ತೆ. ಆದಾಯಕ್ಕೆ ಯಾವುದೇ ಒಂದು ತೊಂದರೆ ಇರಲ್ಲ. ಆದರೆ ಏನಾಗುತ್ತೆ, ಇವರ ಕೆಲಸ ಕಾರ್ಯಗಳಲ್ಲಿ ಅನಾವಶ್ಯಕವಾದಂತಹ ಈ ಬೇಸರ, ಅದರಲ್ಲಿರೋ ಸಂದೇಹದ ಸನ್ನಿವೇಶಗಳು ಎದುರಾಗುತ್ತೆ. ಈ ಕಾರಣದಿಂದ ಈ ಹಣಕಾಸಿನ ಮೇಲೆ ನಿಯಂತ್ರಣ ಕಳ್ಕೋತಾರೆ. ಹೊಸ ಯೋಜನೆಗಳನ್ನು ಆರಂಭಿಸೋದಕ್ಕೆ, ಹೊಸ ಅವಕಾಶಗಳಿಗೆ ಕಾಯದೆ ಇವರೇ ಏನು ಮಾಡ್ತಾರೆ, ಅವಕಾಶಗಳನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಕಾರಣದಿಂದ ಈ ದಿನದಲ್ಲಿ ಸ್ವಲ್ಪ ಇವರ ಮನಸ್ಸಿಗೆ ನೆಮ್ಮದಿ ಅನ್ನೋ ಸ್ವಲ್ಪ ಕಡಿಮೆ. ಚಂಚಲದ ಮನಸ್ಸು, ಇವಾಗಿರೋ ಬುದ್ಧಿ ಇವಾಗಿರಲ್ಲ. ಒಮ್ಮೆ ತಗೊಂಡಿರೋ ತೀರ್ಮಾನನ ಅದರ ಮುಂದುವರಿಸಿದ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಮನೆತನಕ್ಕೆ ಸಂಬಂಧಪಟ್ಟಂತಹ ದೊಡ್ಡ ಜವಾಬ್ದಾರಿ ಇವರಿಗೆ ಸಿಗುತ್ತೆ. ಮನೆತನದ ಆಸ್ತಿ ಅಥವಾ ಹಣದ ವಿಚಾರದಲ್ಲಿ ಇದ್ದ ಒಂದು ಭಿನ್ನಾಭಿಪ್ರಾಯ ಅಥವಾ ಮನಸ್ತಾಪ ಒಳ್ಳೆಯ ಮಾತುಕತೆಯಿಂದ ಸರಿ ಹೋಗುತ್ತೆ. ಇವರ ಪತ್ನಿ, ಮುಖ್ಯವಾಗಿ ಪುರುಷರ ವಿಚಾರಕ್ಕೆ ತಗೊಂಡ ಪತ್ನಿಯ ವಿಚಾರಕ್ಕೆ ಬಂದಾಗ ಅವರ ಒಂದು ಧೈರ್ಯ ಮತ್ತು ಸಾಹಸದ ಗುಣ ಇವರಿಗೆ ಆಧಾರ ಸ್ತಂಭವಾಗಿ ನಿಲ್ಲುತ್ತೆ. ಆಗಲೇ ಹೇಳಿದೆ, ಹಣಕಾಸಿನ ತೊಂದರೆ ಇಲ್ಲ, ಎಚ್ಚರಿಕೆ ಇರಲಿ. ವಿದ್ಯಾರ್ಥಿಗಳು ಕಷ್ಟ ಅಂತ ಅನಿಸಿದರೂ ಕೂಡ ಕಲಿಕೆಯಲ್ಲಿ ಮಾತ್ರ ಸದಾ ಮುಂದಿರ್ತಾರೆ. ಮಿಥುನ ರಾಶಿಯವರ ಮನಸ್ಸು ತುಂಬ ಚೆನ್ನಾಗಿರುತ್ತೆ. ಅಂದರೆ ಶಾಂತಿ ಪ್ರಿಯರು ಅಂತ ಹೇಳ್ಬೋದು. ಆದರೆ ಅವರ ನಡವಳಿಕೆ ಕೆಲವೊಮ್ಮೆ ಬೇರೆಯವರಲ್ಲಿ ಬೇಸರ ಉಂಟು ಮಾಡುತ್ತೆ. ಕಾರಣ ಏನಪ್ಪ ಅಂದರೆ, ವಯಸ್ಸಿನ ಅಂತರವಿಲ್ಲದೆ ಎಲ್ಲರನ್ನೂ ಸಹ ಇವರು ಸ್ವಲ್ಪ ಈ ಜೋರಾಗಿ ಮಾತಾಡಿಸೋದು, ಅವರಿಂದ ಹೆಚ್ಚಿನ ಕೆಲಸವನ್ನು ಮಾಡಿಸ್ಕೊಬೋದು, ಇಂತಹ ಒಂದು ಕೆಲಸಗಳನ್ನು ಮಾಡ್ತಾರೆ. ಇವತ್ತು ಒಳ್ಳೆಯ ಮನಸ್ಸಿನ ಸಂಗಾತಿ ಇರ್ತಾರೆ. ಅದು ಹೆಂಡತಿ ಆಗ್ಬೋದು, ಗಂಡ ಆಗಿರ್ಬೋದು. ಆದ್ದರಿಂದ ಇವರು ಮಾಡೋ ಕೆಲಸಗಳೆಲ್ಲ ಮರ್ತೋಗುತ್ತೆ ಜನಕ್ಕೆ. ಇನ್ನೇನಿಲ್ಲ, ಅದು ಎಂತಹ ಸಂದರ್ಭ ಎದುರಾದರೂ ಧೈರ್ಯಗೆಡಲ್ಲ, ತುಂಬ ಧೈರ್ಯದಿಂದ ಮುಂದುವರಿತಾರೆ. ನವವಿವಾಹಿತರಿಗೆ ಸ್ವಂತ ಮನೆ ಕೊಳ್ಳುವ ಅಥವಾ ಕಟ್ಟಿಸುವ ಒಂದು ಅವಕಾಶ ಸಿಗುತ್ತೆ ಎಲ್ಲರ ಸಹಾಯ ಮತ್ತು ಸಹಕಾರದಿಂದ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಹಣಕಾಸಿನ ತೊಂದರೆ ಕಂಡು ಬರಲ್ಲ. ಇವರಿಗೆ ಅವಶ್ಯಕತೆ ಇದ್ದಷ್ಟು ಹಣವನ್ನು ಇವರು ಸುಲಭವಾಗಿ ಸಂಪಾದನೆ ಮಾಡ್ತಾರೆ. ಇವ್ರಿಗೇನಪ್ಪ ಅಂದರೆ ಇವತ್ತು ರುಚಿಕರವಾದ ಭೋಜನ, ಸುಖಕರವಾದ ನಿದ್ದೆ ಇವೆರಡು ಒಂದು ರೀತಿ ಬರವಾಗಿ ಸಿಗುತ್ತೆ. ಆದ್ದರಿಂದ ಇವರ ಒಂದು ಸಹಾಯ ಬೇರೆ ಯಾರಿಗೂ ಸಿಗಲ್ಲ. ಇವತ್ತು ಇವರಾಯಿತು, ಇವರ ಕೆಲಸ ಆಯಿತು. 30 ವರ್ಷ ದಾಟಿದವ್ರಿಗೆ, ಇನ್ನು ಮಧ್ಯಮ ವಯಸ್ಕರು ಅಂತ ಏನು ಹೇಳ್ತೀವಿ, ಅವರಿಗೆ ಅವರ ಉದ್ಯೋಗದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರುತ್ತೆ. ಯಾವುದೇ ಒಂದು ತೊಂದರೆ ಇಲ್ಲ, ಒಳ್ಳೆಯದಾಗುತ್ತೆ. ಕಣ್ಣಿನ ದೋಷ ಇರುತ್ತೆ, ಎಚ್ಚರಿಕೆ ಇರಲಿ. ಇನ್ನು ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಏನೇ ಸಮಸ್ಯೆ ಎದುರಾದರೂ ಮಾತುಕತೆಯ ಮುಖಾಂತರ ಬಗೆಹರಿಸ್ಕೊಂಬಕ್ಕೆ ಪ್ರಯತ್ನ ಪಡಿ. ಇಲ್ಲವರೆ ಅದು ಕೊನೆ ಇಲ್ಲದ ಒಂದು ಕಾದಂಬರಿ ಆಗ್ಬೋದು, ಮೆಗಾ ಸೀರಿಯಲ್ ಥರ ಮುಂದುವರ್ಕೊಂಡು ಹೋಗ್ಬಿಡುತ್ತೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಕಂಡುಬರುತ್ತೆ, ಅವ್ರ ಬಗ್ಗೆ ಗಮನ ಕೊಡಿ. ಕಟಕ ರಾಶಿಯವರಿಗೆ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಆದಾಯ ಇರುತ್ತೆ. ಆದರೆ ಆದಾಯಕ್ಕೆ ಸರಿ ಹೊಂದೋ ರೀತಿ ಖರ್ಚು ವೆಚ್ಚಗಳಿರುತ್ತೆ. ತೊಂದರೆ ಇರಲ್ಲ. ಒಟ್ಟಾರೆ ಅವಿವಾಹಿತರಿಗೆ ವಿವಾಹ ಯೋಗ ಕಂಡುಬರುತ್ತೆ. ಇವರನ್ನು ಭೇಟಿ ಮಾಡಿದವರಿಗೆ ಇವರಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಬರುತ್ತೆ. ಆ ರೀತಿ ಇವರ
ಬರ್ತಾರೆ, ಅಂದರೆ ಇವರ ನಡವಳಿಕೆ ಇರುತ್ತೆ. ಈ ಕಾರಣದಿಂದ ಯಾವುದೇ ಒಂದು ತೊಂದರೆ ಇಲ್ಲ. ಎಷ್ಟೇ ಸಂಪಾದನೆ ಕಮ್ಮಿ ಇದೆ ಅಂದ್ರೂ ಸುಲಭವಾಗಿ ಖರ್ಚು ಮಾಡಲ್ಲ. ಅದೊಂದು ಪ್ಲಸ್ ಪಾಯಿಂಟ್. ಅದು ಪ್ರತಿಯೊಬ್ಬರನ್ನು ಇವ್ರನ್ನ ಹೊಗಳಿದ್ರೆ ಸಾಕು ಅವ್ರಿಗೆ ಇವರು ಸಹಾಯ ಮಾಡ್ತಾರೆ. ಅಂದರೆ ಒಂದು ರೀತಿ ದಾಕ್ಷಿಣ್ಯಕ್ಕೆ ಒಳಗಾಗ್ತಾರೆ. ಯಾವುದಾದರೂ ಕೆಲಸವನ್ನು ಮಾಡಬೇಕು ಅನ್ನೋ ಮನಸ್ಸು ಬಂದ್ಬಿಡ್ತು ಅಂದರೆ ಯಾವುದೇ ರೀತಿಯ ಕಷ್ಟ ನಷ್ಟಗಳು ಎದುರಾಗಲಿ ಅದನ್ನು ಇವರು ಕೇರ್ ಮಾಡಲ್ಲ. ತಮ್ಮ ಕೆಲಸವನ್ನು ತಾವು ಅಚ್ಚುಕಟ್ಟಾಗಿ ಪೂರೈಸ್ತಾರೆ. ಲಾಭವಿಲ್ಲದ ಕೆಲಸವನ್ನು ಒಪ್ಪುವುದೇ ಇಲ್ಲ. ಅದು ಇನ್ನು ಇವರ ಒಂದು ಸಹಾಯದಿಂದ, ಇವರ ಸಹಕಾರದಿಂದ ಇವರ ಸೋದರ ಅಥವಾ ಸೋದರಿಗೆ ಸಾಕಷ್ಟು ಉನ್ನತಿ ಲಭಿಸುತ್ತೆ. ಇದ್ದ ಕಷ್ಟ ನಷ್ಟಗಳು ದೂರ ಆಗುತ್ತೆ ಅವ್ರಿಗೆ. ವಿವಾಹದ ವಿಚಾರಕ್ಕೆ ಬಂದಾಗ ಮನೆಯಲ್ಲಿ ನಡೆಬೇಕಿತ್ತು ವಿವಾಹ ಇರ್ಬೋದು ಅಥವಾ ಬೇರೆ ಯಾವುದೇ ಮಂಗಳ ಕಾರ್ಯ ಇರ್ಬೋದು, ಅದು ಕೆಲವೊಂದು ಕಾರಣಗಳಿಂದ ಕೆಲ ದಿನ ಮುಂದಕ್ಕೆ ಹೋಗುವಂತಹ ಸಾಧ್ಯತೆ ಕಂಡುಬರುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿರಬೇಕು ಅನ್ನೋ ನಿಮ್ಮ ಭಾವನೆ ಇರುತ್ತೆ. ಅದನ್ನು ಸ್ವಲ್ಪ ಮೇಕಪ್ಗೂ ಹಣವನ್ನು ಖರ್ಚು ಮಾಡ್ತೀರಿ. ನಿಮ್ಮ ಅಣ್ಣ ತಮ್ಮಂದರಿಗೆ ಅವರ ಜೀವನದಲ್ಲಿದ್ದ ದೊಡ್ಡ ಆಪತ್ತು, ವಿಪತ್ತು ಅಥವಾ ತೊಂದರೆಯನ್ನು ದೂರ ಮಾಡ್ತೀರಿ. ಈ ಕಾರಣದಿಂದ ಕುಟುಂಬದಲ್ಲಿ ನಿಮ್ಮ ಒಂದು ಬೇಡಿಕೆ ಅಥವಾ ನಿಮ್ಮ ಒಂದು ಅವಶ್ಯಕತೆ ಸದಾ ಎಲ್ರಿಗೂ ಇರುತ್ತೆ. ಹಣಕಾಸಿನ ತೊಂದರೆ ಇಲ್ಲ. ವಿದ್ಯಾರ್ಥಿಗಳು ನಿಧಾನ ಆದರೂ ಕೂಡ ತಮ್ಮ ಗುರಿ ಸಾಧಿಸೋದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ಸಿಂಹರಾಶಿಯವರು ಸಂತೋಷದಿಂದ ದಿನವನ್ನು ಆರಂಭಿಸ್ತಾರೆ. ಹಾಗೆ ಸುಖದ ಸಂತೋಷದಿಂದನೇ ಬಾಳ್ತಾರೆ. ಕೇವಲ ಇವರು ಸಂತೋಷವಾಗಿರೋದ್ರಲ್ಲಿರ ಇವರ ಸುತ್ತಮುತ್ತಲಿನ ಜನಕ್ಕೆ ಸಹ ಆ ಸಂತೋಷವನ್ನು ಹಂಚುತ್ತಾರೆ. ಏನಪ್ಪ ಆಗುತ್ತೆ ಇವತ್ತು ಅಂದರೆ, ಇವರ ಆತ್ಮೀಯರಿರ್ಬೋದು, ಕುಟುಂಬದಲ್ಲಿರ್ಬೋದು ಅಥವಾ ಉದ್ಯೋಗದಲ್ಲಿರ್ಬೋದು, ಇವರ ಜೊತೆಗಾರರು ಬೇಕಾದಷ್ಟು ತಪ್ಪುಗಳನ್ನು ಮಾಡ್ತಾರೆ. ಆದರೆ ಇವರೇನು ಮಾಡ್ತಾರೆ, ಅವರಿಂದ ಯಾವುದೇ ಒಂದು ತಪ್ಪು ನಡೆದರೂ ಕೂಡ ಅದನ್ನು ದೊಡ್ಡದು ಮಾಡದೆ, ದೊಡ್ಡ ಸಮಸ್ಯೆ ಆಗೋ ಥರ ಮಾಡದೆ ಅದನ್ನು ಕ್ಷಮಿಸ್ತಾರೆ. ಆದ್ದರಿಂದ ಇವರ ಸುತ್ತಮುತ್ತ ಜನರ ದಂಡೇ ಇರುತ್ತೆ. ಇವರಲ್ಲಿರೋ ಈ ಒಂದು ಕ್ಷಮಾಗುಣ ಮುಖ್ಯವಾಗಿ ಉದ್ಯೋಗದಲ್ಲಿ ಇವರಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕಲ್ಪಿಸಿಕೊಡುತ್ತೆ. ಇರಲ್ಲ, ಒಂದು ಪೋಸ್ಟ್ ಇರಲ್ಲ, ಆ ಪೋಸ್ಟ್ನ ಕ್ರಿಯೇಟ್ ಮಾಡಿಕೊಡ್ತಾರೆ. ಅಂತಹ ಒಂದು ಉನ್ನತ ಮಟ್ಟದ ಒಂದು ಗೌರವ ಇವರಿಗೆ ಸಿಗುತ್ತೆ. ಇನ್ನು ವಾಹನ, ಆತ್ಮೀಯರ, ಕುಟುಂಬದ ಸದಸ್ಯರ ಕಡೆಯಿಂದ ಕಾಣಿಕೆಯಾಗಿ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ. ವಾಹನ ಚಾಲನೆ ಮಾಡುವ ವೇಳೆ ಸ್ವಲ್ಪ ಎಚ್ಚರಿಕೆ ಇರಲಿ. ಸ್ತ್ರೀಯರು ಅವರಿಗೆ ಇಷ್ಟವಾದಂತಹ ಒಡವೆ ವಸ್ತ್ರಗಳನ್ನು ಕೊಳ್ತಾರೆ. ಅದಕ್ಕೆ ಹಣ ಸಹ ಹೆಚ್ಚಾಗಿ ಖರ್ಚಾಗುತ್ತೆ. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಅನಾವಶ್ಯಕ ಚಿಂತೆ, ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ಆ ಕಾರಣದಿಂದ ಸಂಚಾರದಿಂದ ನಿಮಗೆ ಸಾಕಷ್ಟು ಅನುಕೂಲತೆ ಇದೆ. ನಿಮಗೆ ಇಷ್ಟ ಇರುತ್ತೋ ಇಲ್ವೋ, ಉದ್ಯೋಗ ಕ್ಷೇತ್ರದಲ್ಲಿ ಉದ್ಯೋಗದ ಸಲುವಾಗಿ ದೂರದ ಊರಿಗೆ ಅಥವಾ ವಿದೇಶಕ್ಕೆ ತೆರಳುವ ಅವಕಾಶ ಸಿಗುತ್ತೆ. ಮುಖ್ಯ ಅಂದರೆ ಸಿಗೋ ಅವಕಾಶವನ್ನು ಸರಿಯಾದ ಮಟ್ಟದಲ್ಲಿ ಬಳಸ್ಕೊತೀರಿ. ಕನ್ಯಾ ರಾಶಿಯವರಿಗೆ ಉತ್ತಮ ಆದಾಯ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಏನು ತೊಂದರೆ ಇರಲ್ಲ ಆದಾಯದ ವಿಚಾರದಲ್ಲಿ. ಆದರೆ ಏನಪ್ಪ ಅಂದರೆ, ಇವರ ಖರ್ಚು ವೆಚ್ಚಗಳು ಅಧಿಕವಾಗಿರುತ್ತೆ. ಈ ಕಾರಣದಿಂದ ಆತ್ಮೀಯರಿಂದ, ಕುಟುಂಬದವರಾಗ್ಬೋದು ಅಥವಾ ಬೇರೆಯವರಾಗ್ಬೋದು, ಅವರಿಂದ ಹಣವನ್ನು ಇವರು ಸಹಾಯವಾಗಿ ಪಡೀತಾರೆ. ಇನ್ನು ಇವರಿಗೆ ಇಷ್ಟವಾದಂತಹ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಪೂರ್ಣಗೊಳಿಸೋದ್ರಲ್ಲಿ ಇವರು ಯಾವಾಗಲೂ ಮುಂದಿರ್ತಾರೆ. ದಂಪತಿಗಳ ನಡುವೆ ಇದ್ದ ಮನಸ್ತಾಪ ದೂರ ಆಗುತ್ತೆ. ಇವರ ಒಂದು ಕೊರತೆ ಏನಪ್ಪ ಅಂದರೆ, ಯಾವುದೇ ಒಂದು ವಿಚಾರ ಆಗಲಿ ಒಂದು ದಿಟ್ಟ ನಿಲುವು, ಸರಿಯಾದ ಕ್ರಮ ಇರಲ್ಲ. ಹೇಳ್ತಾರಲ್ಲ, ಇವಾಗಿರೋ ಬುದ್ಧಿ ಇನ್ನೊಂದು ಸಲ ಇರಲ್ಲ ಅಂತ. ಆ ಥರ ತಮ್ಮ ಮನಸ್ಸನ್ನು ಬದಲಾಯಿಸ್ತಾರೆ. ಸ್ತ್ರೀಯರಿಗೆ ಅನಾರೋಗ್ಯ ಕಾಡುತ್ತೆ. ವಯಸ್ಸಿನ ಅಂತರ ಇಲ್ಲ, ಅದನ್ನು ಎಚ್ಚರಿಕೆ ಇರಲಿ.
ಕಣ್ಣಿನ ದೋಷ ಉಂಟಾಗುತ್ತೆ. ಮುಖ್ಯವಾಗಿ ಕುಟುಂಬದಲ್ಲಿ ಆದಾಯಕ್ಕೆ ತಕ್ಕಂತಹ ಖರ್ಚಿರುತ್ತೆ. ಯಾರೋ ಒಬ್ಬರು ಹಣದ ಜವಾಬ್ದಾರಿ ತೊಗೊಂಡ್ರೆ ಇವತ್ತು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಣಕಾಸಿನ ಜವಾಬ್ದಾರಿ ಬಂದಾಗ ಈ ಖರ್ಚು ವೆಚ್ಚಗಳನ್ನು ಪ್ರತಿಯೊಬ್ಬರು ಸಮಪಾಲಿನಲ್ಲಿ ಹಂಚ್ಕೋಬೇಕಾಗತ್ತೆ. ಇನ್ನು ಕೌಟುಂಬಿಕ ಜೀವನದಲ್ಲಿದ್ದ ತೊಂದರೆಗಳು ದೂರವಾಗುತ್ತೆ. ಯಾವುದೇ ಒಂದು ತೊಂದರೆ ಇಲ್ಲ, ಅನುಮಾನ ಇಲ್ಲ. ಕುಟುಂಬದಲ್ಲಿ ನಿಮ್ಮ ಮನಸ್ಸಿಗೆ ಬಂದಂತೆ ನಡೆಯೋದಕ್ಕೆ ಸಾಧ್ಯ ಆಗಲ್ಲ. ಬೇರೆಯವ ಪ್ರಭಾವಕ್ಕೆ ಸುಲಭವಾಗಿ ಮಣಿತೀರಿ. ಉದ್ಯೋಗ ಕ್ಷೇತ್ರದಲ್ಲಿ ತಡವಾಗಿ ನಿಮಗೆ ಬಡ್ತಿ ಸಿಗುತ್ತೆ. ನಿಮ್ಮ ಒಂದು ಸ್ಥಾನಮಾನ ಉನ್ನತ ಮಟ್ಟಕ್ಕೆ ಇರುತ್ತೆ. ಕೇವಲ ಬಡ್ತಿ ಸಿಗೋದಲ್ಲ, ನಿಮ್ಮ ವೇತನ ಹೆಚ್ಚಾಗುತ್ತೆ. ಒಟ್ಟಾರೆ ಕನ್ಯಾ ರಾಶಿಯವರಿಗೆ ಉತ್ತಮ ಹಣಕಾಸಿನ ಒಂದು ಸ್ಥಿತಿ ಲಭ್ಯವಾಗುತ್ತೆ. ಹಣದ ತೊಂದರೆ ಇಲ್ಲ. ವಿದ್ಯಾರ್ಥಿಗಳು ಸ್ವಲ್ಪ ವಾದವನ್ನು ಮಾಡೋದು ಬಿಟ್ಟು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳೋದು ಬಹು ಮುಖ್ಯವಾಗುತ್ತೆ. ತುಲಾ ರಾಶಿಯವರಿಗೆ ಇವತ್ತು ಬಿಡುವಿಲ್ಲದ ಕೆಲಸ ಇರುತ್ತೆ. ವಿಶ್ರಾಂತಿ ಸಹ ತಗೊಂಬರೋಕ್ಕೆ ಸಾಧ್ಯ ಆಗಲ್ಲ. ಈ ಕಾರಣದಿಂದ ಅವರ ಆರೋಗ್ಯದ ಮೇಲೆ ಸ್ವಲ್ಪ ಅಲ್ಪ ಮಟ್ಟದ ಒಂದು ಪರಿಣಾಮ ಬೀರುತ್ತೆ. ನಿಮ್ಮ ಬುದ್ಧಿಶಕ್ತಿಗೆ ಸವಾಲಾಗುವಂತಹ ಕೆಲಸ ಕಾರ್ಯಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಇರುವ ವಾಹನವನ್ನು ಮಾಡ್ತೀರಿ, ಹೊಸ ವಾಹನವನ್ನು ಕೊಳ್ಳುತ್ತೀರಿ. ಈ ಒಂದು ಸೂಚನೆ ಇದೆ. ಕಾನೂನಿನ ವಿಚಾರದಲ್ಲಿ ಇದ್ದ ತೊಡಕೊಂದು ದೂರ ಆಗುತ್ತೆ. ಇದರಿಂದ ಮಾನಸಿಕ ನೆಮ್ಮದಿ ಸಹ ಸಿಗುತ್ತೆ. ನಿಮ್ಮ ಕುಟುಂಬದ ಹಿರಿಯರ ವಿಚಾರದಲ್ಲಿದ್ದ ಒಂದು ತಪ್ಪು ಮನಸ್ಥಿತಿ ದೂರವಾಗುತ್ತೆ. ಮನೆತನದಲ್ಲಿ ಒಂದು ಒಳ್ಳೆಯ ಒಂದು ಒಗ್ಗಟ್ಟು ಮೂಡುತ್ತೆ. ಈ ಕಾರಣದಿಂದ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಒಂದು ಯಶಸ್ಸು ಸಿಗುತ್ತೆ. ಅದು ಮುಖ್ಯವಾದ ವಿಚಾರ. ನಿಮ್ಮ ಕಟ್ಟುನಿಟ್ಟಾದ ನಡೆನುಡಿ ಎಲ್ಲರಲ್ಲೂ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಆಹಾರ ಸೇವನೆಯ ಬಗ್ಗೆ ಎಚ್ಚರಿಕೆ ಇರಲಿ. ಕಾರಣ ಏನಪ್ಪ ಅಂದರೆ ಸ್ವಲ್ಪ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಇದೆ. ಉಷ್ಣದ ತೊಂದರೆ ಕಂಡುಬರುತ್ತೆ. ದಂಪತಿಗಳ ನಡುವೆ ಅನಾವಶ್ಯಕವಾದಂತಹ ಮನಸ್ತಾಪ ಇರುತ್ತೆ. ಅದು ಕ್ಷಣಿಕ ಮಾತ್ರ, ಸರಿ ಹೋಗುತ್ತೆ. ನಿಮ್ಮ ಮಗಳು ಅಥವಾ ಸೊಸೆ ಇವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ತಗೊಳ್ಳಿ. ಗರ್ಭಿಣಿಯರು ಮನೆಯಲ್ಲಿದ್ದರೆ ಅವರ ಬಗ್ಗೆ ಸಾಕಷ್ಟು ಗಮನ ಇರೋದು ಒಳ್ಳೆಯದು. ನಿಮ್ಮ ಮಾತಿಗೆ ತಕ್ಕಂತಹ ಒಂದು ಗೌರವ ಸಿಗದೆ ಹೋದರೆ ಏನಾಗುತ್ತೆ, ನೀವು ಸಹನೆಯನ್ನು ಕಳ್ಕೊತೀರಿ. ಮಕ್ಕಳ ವಿಚಾರದಲ್ಲಿ ಅವರ ಅನುಕೂಲಕ್ಕೆ ತಕ್ಕಂತಹ ನಿರ್ಧಾರಗಳು ನಿಮ್ಮಿಂದ ಬರುತ್ತೆ. ಒಟ್ಟಾರೆ ಇವತ್ತು ಚೆನ್ನಾಗಿದೆ, ಏನು ತೊಂದರೆ ಏನಿಲ್ಲ. ಹಣಕಾಸಿನ ತೊಂದರೆ ಇರಲ್ಲ. ಮಕ್ಕಳಿಂದ, ವಿದ್ಯಾರ್ಥಿಗಳಿಂದ ಒಳ್ಳೆಯದನ್ನು ನೀವು ನಿರೀಕ್ಷೆ ಮಾಡ್ಬೋದು. ವೃಶ್ಚಿಕ ರಾಶಿಯವರು ಒಮ್ಮೆ ತೆಗೆದುಕೊಂಡ ತೀರ್ಮಾನಕ್ಕೆ ಬದ್ಧರಾಗಿರ್ತಾರೆ. ಅವರ ಕೆಲಸ ಕಾರ್ಯಗಳು ಮಾಡೋ ರೀತಿ ಸರಿ ಇರುತ್ತೋ ಇಲ್ವೋ ಬೇರೆ ವಿಚಾರ. ಅದರಿಂದ ಯಾವುದೇ ರೀತಿಯ ಒಂದು ಹಿನ್ನಡೆ ಉಂಟಾಗುತ್ತೋ ಬೇರೆ ವಿಚಾರ. ಒಟ್ಟಿನಲ್ಲಿ ಇವರು ಹಠಕ್ಕೆ ಬೀಳ್ತಾರೆ. ಒಂದು ರೀತಿ ಹಠದ ವಾತಾವರಣವನ್ನೇ ಸೃಷ್ಟಿಸ್ತಾರೆ. ಇದರಿಂದ ಇವರ ಆತ್ಮೀಯರು ಸಹ ಸ್ವಲ್ಪ ದೂರ ಉಳಿಯೋ ಸಾಧ್ಯತೆ ಇದೆ. ಇವತ್ತು ಇವರಿಗೆ ಒಟ್ಟಾರೆ ಈ ಏಕಾಂಗಿತನದ ಅನುಭವವಾಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಕೋಪ ತಾಪಗಳನ್ನು ಬಿಡಿ, ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡು ಹೋಗೋದು ತುಂಬ ಮುಖ್ಯ ಆಗುತ್ತೆ. ಮಕ್ಕಳ ವಿಚಾರದಲ್ಲಿ, ಅದರಲ್ಲೂ ಗಂಡು ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಆರೋಗ್ಯದ ಬಗ್ಗೆ ಮುಖ್ಯವಾಗಿ ಹೊಸ ವಾಹನವನ್ನು ಕೊಳ್ತೀರಿ. ನಿಮ್ಮ ಬಾಳ ಸಂಗಾತಿಗೆ ಸ್ವಲ್ಪ ಇವತ್ತು ಕೋಪದ ಗುಣ ಹೆಚ್ಚಾಗುತ್ತೆ. ಇದರಿಂದ ಕುಟುಂಬದಲ್ಲಿ ಒಂದು ರೀತಿ ಗಂಭೀರವಾದ ಸನ್ನಿವೇಶ ಎದುರಾಗುತ್ತೆ. ಅಂದರೆ ಯಾರ ಹತ್ರನೂ ಮಾತಾಡೋಣ, ಅವ್ರದ್ದಾಯಿತು, ಅವ್ರ ಕೆಲಸ ಆಯಿತು, ಮೌನವಾಗಿರ್ತಾರೆ ಎಲ್ಲರೂ. ಇನ್ನು ಹೆಣ್ಣುಮಕ್ಕಳು ಅವರಿಗೆ ಇಷ್ಟವಾದಂತಹ ಚಿನ್ನ ಅಥವಾ ಬೆಳ್ಳಿಯ ಈ ವಸ್ತುಗಳನ್ನು, ಪದಾರ್ಥಗಳನ್ನು ಕೊಳ್ತಾರೆ.
ನಿಮಗೆ ಉಷ್ಣದ ತೊಂದರೆ ಇರುತ್ತೆ. ನಿಮ್ಮಿಂದ ನಿಮ್ಮ ಸೋದರಿಯರಿಗೆ ಸಾಕಷ್ಟು ಅನುಕೂಲತೆ ಕಂಡುಬರುತ್ತೆ. ಇದರಿಂದ ಅವರು ನೆಮ್ಮದಿಯ ಬಾಳ್ವೆ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಮನೆಯಲ್ಲಿ ಒಂದು ದೊಡ್ಡ ಮಟ್ಟದ ಮಂಗಳ ಕಾರ್ಯವೊಂದು ನಡೆಯಲಿದೆ. ಆ ಮಂಗಳ ಕಾರ್ಯದ ಒಂದು ಜವಾಬ್ದಾರಿ ನಿಮ್ಮ ಪಾಲಿಗಿರುತ್ತೆ. ಆದ್ದರಿಂದ ಮಾನಸಿಕ ಶಾಂತಿ ಕಡಿಮೆ, ಯೋಚನೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಅನಿರೀಕ್ಷಿತ ಧನಲಾಭ ಇದೆ. ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚಿನ ಪ್ರಯತ್ನದಿಂದ ಮುಂದುವರಿಯೋದು ಒಳ್ಳೆಯದು. ಧನುರಾಶಿಯವರಿಗೆ ಇವತ್ತು ಒಳ್ಳೆಯ ಅವಕಾಶಗಳು ಸಿಗುತ್ತೆ. ತಮ್ಮ ಪ್ರತಿಭೆಯನ್ನು ಅಥವಾ ತಮ್ಮಲ್ಲಿರೋ ವಿದ್ಯೆಯನ್ನು ಬೇರೆಯವರಿಗೆ ತೋರಿಸ್ಕೊಂಬಕ್ಕೆ ಇದನ್ನು ದೊರೆಯುವ ಅವಕಾಶಗಳನ್ನು ಸರಿಯಾಗಿ ಇವರು ಬಳಸ್ಕೋಬೇಕು. ಕಾರಣ ಏನಪ್ಪ ಅಂದರೆ ಇವರಿಗೆ ಒಂದು ಸ್ಥಿರವಾದ ಮನಸ್ಸಿರಲ್ಲ. ಇವತ್ತು ಇವಾಗಿರೋ ಹೇಳ್ತಾರಲ್ಲ, ಇವಾಗಿರೋ ಬುದ್ಧಿ ಇವಾಗ ಒಂದು ಸಲ ಇರಲ್ಲ ಅಂತ, ಆ ಥರ ಒಳ್ಳೆಯ ಅವಕಾಶಗಳನ್ನು ದುಡುಕುತನದಿಂದ ಕಳ್ಕೊಂಬ ಒಂದು ಚಾನ್ಸಸ್ ಇದೆ. ಎಚ್ಚರಿಕೆಯಲ್ಲಿ ಅದರ ಬಗ್ಗೆ. ಇನ್ನು ನಿಮ್ಮ ಬಗ್ಗೆ ನಿಮ್ಮ ಕುಟುಂಬದ ಹಿರಿಯರಾಗ್ಬೋದು ಅಥವಾ ಉದ್ಯೋಗದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳಾಗ್ಬೋದು, ಅವರಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರುತ್ತೆ. ನಿಮ್ಮ ಒಂದು ಕಾರ್ಯಯೋಜನೆಯ ಬಗ್ಗೆ ತುಂಬ ನಂಬಿಕೆ ಇರುತ್ತೆ. ಆದ್ದರಿಂದ ಅವರೇ ವೈಯಕ್ತಿಕವಾಗಿ ತುಂಬ ಹೆಚ್ಚಿನ ಶ್ರದ್ಧೆ ಅಥವಾ ಆಸಕ್ತಿಯನ್ನು ತೋರಿಸಿ ನಿಮಗೆ ಹೆಚ್ಚಿನ ಜವಾಬ್ದಾರಿಗಳನ್ನು ನೀಡ್ತಾರೆ. ಇಲ್ಲಿ ನಿಮಗೆ ಉನ್ನತ ಮಟ್ಟಕ್ಕೆ ಈ ಬಡ್ತಿ ಸಿಗುತ್ತೋ ಇಲ್ವೋ, ಉನ್ನತ ಅಧಿಕಾರ ಸಿಗುತ್ತೋ ಇಲ್ವೋ, ಆದರೆ ನೀವು ಉನ್ನತ ಅಧಿಕಾರಿಗೆ ಸರಿಸಮಾನವಾದ ಸ್ಥಾನಮಾನದಲ್ಲಿ ಇರ್ತೀರಿ. ಉದ್ಯೋಗದಲ್ಲೂ ಅಷ್ಟೇ, ಕುಟುಂಬದಲ್ಲೂ ಅಷ್ಟೇ. ಕುಟುಂಬದಲ್ಲಿ ನಿಮಗಿಂತ ದೊಡ್ಡವರು, ವಯಸ್ಸಾದವರು ಅಷ್ಟೇ, ಬುದ್ಧಿವಂತರು ಅಷ್ಟೇ, ಅನುಭವಸ್ಥರು ಅಷ್ಟೇ ನಿಮ್ಮ ತೀರ್ಮಾನಗಳಿಗೆ ಬದ್ಧರಾಗ್ತಾರೆ. ನೀವೇನು ಹೇಳ್ತೀರಿ ಅದನ್ನು ಒಪ್ಕೊಂಬೋ ಒಂದು ಸ್ಥಿತಿಯಲ್ಲಿರ್ತಾರೆ. ಆದ್ದರಿಂದ ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಇನ್ನು ಮಕ್ಕಳ ವಿಚಾರದಲ್ಲಿ ಒಳ್ಳೆಯದನ್ನು ನಿರೀಕ್ಷೆ ಮಾಡಿ, ಒಳ್ಳೆಯದಾಗುತ್ತೆ. ಕೆಲಸ ಹುಡುಕ್ತಾ ಇದ್ದರೆ ನಿಮ್ಮ ಮಕ್ಕಳಿಗೆ ಆತ್ಮೀಯರ ಸಹಾಯದಿಂದ ಕೆಲಸ ಸಿಗುತ್ತೆ. ಇನ್ನು ವಿದೇಶ ಪ್ರಯಾಣ ಯೋಗವಿದೆ. ಒಂದು ವೇಳೆ ವಿದೇಶ ಪ್ರಯಾಣ ಇಲ್ಲದೆ ಹೋದರೆ ದೂರದ ಸ್ಥಳಕ್ಕೆ ಪ್ರಯಾಣ ಬೆಳೆಸ್ತೀರಿ ಉದ್ಯೋಗದ ಸಲುವಾಗಿ. ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳು ಸಿಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಉತ್ತಮ ಆದಾಯ ಇರುತ್ತೆ. ನಿಮ್ಮ ಪ್ರಯತ್ನಕ್ಕೆ ಸಾಫಲ್ಯತೆ ಸಿಗುತ್ತೆ ನಿಧಾನಗತಿಯಲ್ಲಿ. ವಿದ್ಯಾರ್ಥಿಗಳು ತನ್ಮಯತೆಯಿಂದ ತಮ್ಮ ಕಾರ್ಯದಲ್ಲಿ ಆಸಕ್ತಿಯನ್ನು ತೋರ್ತಾರೆ. ಮಕರ ರಾಶಿಯವರು ಮುಖ್ಯವಾಗಿ ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆಯಿಂದ ಇರಬೇಕು. ಆಡೋ ಮಾತಿನ ಮೇಲೆ ನಿಗಾ ಇರಬೇಕು. ಇಲ್ಲೇನಾಗುತ್ತೆ, ನೀವು ನಿಜವನ್ನು ಹೇಳ್ತೀರಿ, ಆದರೆ ನೀವು ನೇರವಾದ ದಿಟ್ಟವಾದ ಕ್ರಮವನ್ನು ತಗೊಂಬಲ್ಲ. ಆದ್ದರಿಂದ ಜನಕ್ಕೆ ಏನನ್ಸುತ್ತೆ, ನೀವು ನಿಜ ಹೇಳ್ತಿಲ್ಲ, ಅದರಿಂದ ಸುಳ್ಳಿನ ಒಂದು ಜಾಡಿದೆ ಅನ್ನೋ ಒಂದು ಅನುಮಾನ ಬರುತ್ತೆ, ನಿಮ್ಮ ಬಗ್ಗೆ ಅನುಮಾನ ಬರುತ್ತೆ. ಆದ್ದರಿಂದ ಆಡುವ ಮಾತಿನ ಮೇಲೆ ಹಿಡಿತಾ ಇರಲಿ. ನೇರ ಮತ್ತು ನಿಷ್ಠೂರದ ಕ್ರಮಗಳನ್ನು ತಗೊಳ್ಳಿ. ಇದರಿಂದ ನಿಮಗೆ ಖಂಡಿತವಾಗಲೂ ಇವತ್ತು ಒಳ್ಳೆಯದಾಗುತ್ತೆ. ನಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಕೂಡ ಅದು ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ. ಯಾವುದೇ ಒಂದು ಅಡ್ಡಿ ಆತಂಕ ಇರಲ್ಲ. ಮಾತಿಗೆ ಅನುಗುಣವಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಇರುತ್ತೆ. ಯಾರೋ ಬರ್ತಾರೆ ನಿಮಗೆ ಸಹಾಯ ಮಾಡಬೇಕು ಅಂತ, ನೀವು ಬಾಯಿ ಬಿಚ್ಚಿ ಹೇಳಬೇಕು. ನಿಮ್ಮ ಪರಿಸ್ಥಿತಿಯನ್ನು ಅವರೆಲ್ಲ ಹೇಳ್ಕೋಬೇಕು. ನೀವೇನು ಮಾಡ್ತೀರಿ, ಯಾರಿಗೂ ಹೇಳೋಕ್ಕೋಗಲ್ಲ. ನೀವಾಯಿತು, ನಿಮ್ಮ ಕೆಲಸವಾಯಿತು ಅಂದಾಕ್ಷಣಕ್ಕೆ ನಿಮಗೆ ಹಣಕಾಸಿನ ತೊಂದರೆ ಬರುತ್ತೆ ಅಂತೇನಲ್ಲ. ಉತ್ತಮ ಆದಾಯನೇ ಇರುತ್ತೆ. ಆದರೆ ತಾನಾಗಿಯೇ ದೊರೆಯುವ ಅವಕಾಶ ಮತ್ತು ಸಹಾಯವನ್ನು ನಿರ್ಲಕ್ಷಿಸಬಾರದು. ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಲೂ ಇವತ್ತು ಒಳ್ಳೆಯ ದಿನ ಆಗುತ್ತೆ. ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಇನ್ನು ಮತ್ತೊಂದು ವಿಚಾರ, ಆರೋಗ್ಯದ ಸಮಸ್ಯೆ ಎದುರಾಗ್ಬೋದು. ಅದರಲ್ಲೂ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ದೋಷ ಉಂಟಾಗ್ಬೋದು. ಅದರ ಬಗ್ಗೆ ಎಚ್ಚರಿಕೆ ಇರಲಿ. ನಿಮ್ಮ ಮನಸ್ಸಿಗೆ ತಕ್ಕಂತಹ ಬದಲಾವಣೆಗಳು ಉಂಟಾಗುತ್ತೆ. ಕುಟುಂಬ ವರ್ಗದಲ್ಲಿ ದಂಪತಿಗಳ ನಡುವೆ ಏನಾದರೂ ಬೇಸರ ಇದ್ದರೆ ಆ ಬೇಸರ ಸಹ ದೂರ ಆಗುತ್ತೆ. ಅನಿರೀಕ್ಷಿತ ಧನಲಾಭ ಇದೆ.
ಅದರ ಬಗ್ಗೆ ಯೋಚನೆ ಬೇಡ. ನಿಮ್ಮ ಕೆಲಸ ಕಾರ್ಯಗಳು ಆರಂಭದಲ್ಲಿ ನಿಧಾನಗತಿಯಲ್ಲಿ ಸಾಗಿದರೂ ಯಶಸ್ಸನ್ನು ಕಾಣೋದು ಖಚಿತ. ವಿದ್ಯಾರ್ಥಿಗಳು ನಿಧಾನಗತಿಯಲ್ಲಿ ತಮ್ಮ ಒಂದು ಸಾಧನೆಯತ್ತ ಸಾಗ್ತಾರೆ, ಯಾವುದೇ ಯೋಚನೆ ಬೇಡ. ಕುಂಭರಾಶಿಯವರಿಗೆ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಇವರ ಆತ್ಮೀಯರಿಂದಲೇ ಸ್ವಲ್ಪ ತೊಂದರೆಗಳು ಅಥವಾ ಅಡ್ಡಿ ಆತಂಕಗಳು ಇತ್ತು, ಅದು ಇವಾಗ ದೂರ ಆಗುತ್ತೆ. ಇದಕ್ಕೆ ಕಾರಣ ಇವರು ತಗೊಂಬೋ ಕೆಲವೊಂದು ನಿರ್ಧಾರಗಳು, ಇವರ ಒಂದು ಸಲ ತಗೊಂಬೋ ತೀರ್ಮಾನಗಳನ್ನು ಯಾವುದೇ ಒಂದು ಈ ಮಾನಸಿಕ ಒತ್ತಡ ಇರಲಿ, ಪ್ರಭಾವ ಅಥವಾ ಬೇರೆಯವರ ಪ್ರಭಾವ ಇರಲಿ, ಯಾವುದಕ್ಕೂ ಮಣಿಯಲ್ಲ. ತಮ್ಮ ನೀತಿಯನ್ನು ಬದಲಾಯಿಸಲ್ಲ. ಈ ಕಾರಣದಿಂದ ಇವತ್ತು ಇವರ ನಿರೀಕ್ಷೆಯಂಥ ಪ್ರತಿಯೊಂದು ಕೆಲಸ ಕಾರ್ಯಗಳು ನಡೆಯುತ್ತೆ, ಯಾವುದೇ ತೊಂದರೆ ಇಲ್ಲ. ಅದರಲ್ಲಿ ಮನಸ್ಸಿನಲ್ಲಿ ಮಾತ್ರ ಒಂದು ಭಯದ ವಾತಾವರಣ ಇರುತ್ತೆ. ಅಯ್ಯೋ ಏನಾಗ್ಬಿಡುತ್ತೋ ಅಂತ. ಅದು ಏನೂ ಆಗಲ್ಲ. ಯಾವಾಗ ಕೆಲಸ ಕಾರ್ಯ ಸುಸೂತ್ರವಾಗಿ ನಡೆಯುತ್ತೆ, ಇವರು ಅದಕ್ಕೆ ಹೊಂದ್ಕೊಂಡು ಹೋಗ್ಬಿಡ್ತಾರೆ. ಅದು ಇನ್ನು ಆದಾಯದ ವಿಚಾರಕ್ಕೆ ಬಂದಾಗ ಉತ್ತಮ ಗಳಿಕೆ ಇರುತ್ತೆ. ಇವರ ಕಷ್ಟಕ್ಕೆ ತಕ್ಕಂತಹ ಪ್ರತಿಫಲ ಸಿಗುತ್ತೆ. ಇವರ ಪ್ರಯತ್ನವೇ ತುಂಬ ಮುಖ್ಯ. ಸುಮ್ಮನೆ ಕೂತಿದ್ರು ಸಿಗಲ್ಲ, ಅವಕಾಶ ಆಗಲಿ ಅಥವಾ ಹಣ ಆಗಲಿ. ಇವು ಎಷ್ಟು ಕಷ್ಟಪಟ್ಟು ದುಡಿತಾರೋ ಅದರ ಒಂದು ದುಪ್ಪಟ್ಟು ಅನುಕೂಲತೆಗಳು ಇವರಿಗೆ ಸಿಗುತ್ತೆ. ಇದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಅಥವಾ ಸಂದೇಹ ಇಲ್ಲ. ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ಅನಾವಶ್ಯಕ ಖರ್ಚು ವೆಚ್ಚಗಳಿರುತ್ತೆ. ಬೇಡದೇ ಇರೋ ವಿಚಾರ ಖರ್ಚು ಮಾಡ್ತೀನಿ, ಅದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ. ಇನ್ನು ಮುಖ್ಯವಾದಂತಹ ವಿಚಾರ ನಿಮ್ಮ ಸೋದರಿಯ ಜೊತೆ ಇದ್ದ ಒಂದು ಭಿನ್ನಾಭಿಪ್ರಾಯ ಕೊನೆಗೊಳ್ಳುತ್ತೆ. ಯಾವುದೇ ಒಂದು ಅಹಿತಕರ ಘಟನೆಗಳು ಸಹ ನಡೆಯಲ್ಲ ನಿಮ್ಮ ಜೀವನದಲ್ಲಿ. ನಿಮ್ಮ ಬುದ್ಧಿವಂತಿಕೆಯ ಮಾತುಕತೆ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡುತ್ತೆ, ಇದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ವಿದ್ಯಾರ್ಥಿಗಳು ಬೇರೆಯವರ ಜೊತೆ ಮಾತನ್ನು ಸಹ ಆಡಲ್ಲ, ತಾವಾಯಿತು ತಮ್ಮ ಕೆಲಸ ಆಯಿತು ಅನ್ನೋ ರೀತಿ ಬದುಕ್ತಾರೆ. ಮೀನರಾಶಿಯವರು ಸ್ವಲ್ಪ ಕಾದು ನೋಡುವ ತಂತ್ರವನ್ನು ಇವತ್ತು ಅಳವಡಿಸ್ಕೋತಾರೆ. ಕಾರಣ ಏನಪ್ಪ ಅಂದರೆ, ದುಡುಕತನದಿಂದ ಯಾವುದೇ ಪ್ರಯೋಜನ ಇಲ್ಲ, ದುಡುಕುತನದ ಮಾತಿನಿಂದ ಏನೂ ಉಪಯೋಗ ಇಲ್ಲ ಅಂತ ಅವರಿಗೆ ಅರಿವಿರುತ್ತೆ. ಈ ಕಾರಣದಿಂದ ಇವರ ವಿರೋಧಿಗಳ ಜೊತೆ ಸಹ ವಾದ ವಿವಾದಕ್ಕೆ ಒಳಗಾಗದೆ, ವಾದ ವಿವಾದವನ್ನು ಮಾಡದೆ ಪ್ರೀತಿ ವಿಶ್ವಾಸದಿಂದ ಅವರ ಜೊತೆ ಬಾಳ್ತಾರೆ. ಈ ಕಾರಣದಿಂದ ಇವರ ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಅದು ಕಠಿಣವಾದ ಕೆಲಸ ಕಾರ್ಯ ಆದರೂ ಕೂಡ ಅದರಲ್ಲಿ ಯಶಸ್ಸು ಅನ್ನೋದು ಖಂಡಿತ ಸಿಗುತ್ತೆ, ಇದರಲ್ಲಿ ಸಂದೇಹ ಅನ್ನೋದು ಇಲ್ಲ. ಉತ್ತಮ ಆದಾಯ ಇರುತ್ತೆ. ಆದಾಯದ ವಿಚಾರಕ್ಕೇನೂ ತೊಂದರೆ ಇಲ್ಲ, ಆದರೆ ಅನಾವಶ್ಯಕ ಖರ್ಚು ವೆಚ್ಚಗಳಿರುತ್ತೆ. ಇವರ ಹಿರಿಯ ಅಣ್ಣ ಅಥವಾ ಹಿರಿಯ ಸೋದರಿಗೆ ಹಣದ ಸಹಾಯವನ್ನು ಮಾಡಬೇಕಾಗಿ ಬರುತ್ತೆ. ಇನ್ನು ಹೊಸ ಮನೆಯನ್ನು ಕೊಡಬೇಕು ಅಥವಾ ಜಮೀನನ್ನು ಕೊಡಬೇಕು ಅನ್ನೋ ಮನಸ್ಸಿದ್ರೆ ಅದರ ಬಗ್ಗೆ ಸರಿಯಾದಂತಹ ಮಾರ್ಗದರ್ಶನ ಸಿಗುತ್ತೆ, ಒಂದು ಯೋಜನೆಯನ್ನು ಸಹ ರೂಪಿಸ್ತೀರಿ. ನಿಮ್ಮ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ, ಆರಾಮಾಗಿರ್ತೀರಿ, ಕಷ್ಟ ಇಲ್ಲದಿರ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೀರಿ. ನಿಮ್ಮ ಕಾರ್ಯನಿರ್ವಹಣೆ ಅಥವಾ ಕಾರ್ಯದಕ್ಷತೆಗೆ ಎಲ್ಲರೂ ಮಾರು ಹೋಗ್ತಾರೆ. ನಿಜಕ್ಕೂ ಪ್ರತಿಯೊಬ್ಬರು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ. ಅಷ್ಟು ಸುಲಭವಾಗಿ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತೀರಿ. ಇನ್ನು ಮತ್ತೊಂದು ವಿಚಾರ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಆರೋಗ್ಯದ ವಿಚಾರಕ್ಕೆ ಬಂದಾಗ ಮಾತ್ರ ಕೈ ಕಾಲುಗಳಲ್ಲಿ ಊತದ ತೊಂದರೆ ಕಂಡುಬರುತ್ತೆ, ಎಚ್ಚರಿಕೆ ಇರಲಿ. ಆಹಾರ ಸೇವನೆಯ ಬಗ್ಗೆ ಎಚ್ಚರಿಕೆ ಇರಲಿ. ಫುಡ್ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಹೇಳಿದ್ದೀನಿ ಆಲ್ರೆಡಿ. ವಿದ್ಯಾರ್ಥಿಗಳು ಮಾತ್ರ ಏಕಾಗ್ರತೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು, ಇದು ಅನಿವಾರ್ಯವಾದ ವಿಚಾರ ಕೂಡ ಆಗಿದೆ.